ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲಿನ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚಿಸ್ತಾ ಇದ್ದೇವೆ ರಾಷ್ಟ್ರೀಯ ದಂತ ವೈದ್ಯರ ದಿನ. ಈ ವೈದ್ಯರ ದಿನ ಅಂದರೆ ಏನು, ದಂತ ವೈದ್ಯರು ಅಂದರೆ ಏನು, ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಹೊಸಕುರಲಿನ ಸರಣಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿಯವರು ವಾರಕ್ಕೊಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇವತ್ತು ಈ ಒಂದು ವಿಶೇಷ ದಿನದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೇ, ನೀವು ಕೇಳಿ ದಂತ ವೈದ್ಯರು, ಅದರಲ್ಲೂ ಕೂಡ ಸುರಕ್ಷಾ ದಂತ ವೈದ್ಯಾಲಯವನ್ನು ಕಳೆದ ಒಂದು 20-25 ವರ್ಷಗಳಿಂದ ಮಂಜೇಶ್ವರ ಹೊಸಂಗಡಿ ಪರಿಸರದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೀರಿ. ದಂತ ಶಸ್ತ್ರಚಿಕಿತ್ಸಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದೀರಿ. ಇವತ್ತು ಇದು ನಿಮ್ಮದೇ ದಿನ, ರಾಷ್ಟ್ರೀಯ ದಂತ ವೈದ್ಯರ ದಿನ. ಅಂದರೆ ಏನು ಇದು? ನೋಡಿ, ದಂತ ವೈದ್ಯರು ಅಂತ ಹೇಳಿದರೆ ಸಾಮಾನ್ಯವಾಗಿ ಜನರಲ್ಲಿ ಏನು ಅದು ಹಲ್ಲಿನ ಡಾಕ್ಟ್ರು, ದಂತ ವೈದ್ಯರು ಅಂದರೆ ಬರೀ ಹಲ್ಲಿನ ಡಾಕ್ಟ್ರು ಅಂತ ಹೇಳೋ ಒಂದು ಭಾವನೆ ಇದೆ. ಏನಿದ್ರೂ ಸಹ ಅವರು ಹಲ್ಲು ಕೀಳಲಿಕ್ಕಿರುವವರು, ಹಲ್ಲು ತುಂಬಿಸ್ಲಿಕ್ಕಿರುವವರು ಅಂತೇಳಿ. ದಂತ ವೈದ್ಯರು ನಿಜವಾಗಿ ದಂತ ವೈದ್ಯರು ಸಮಾಜದಲ್ಲಿ ಯಾವ ರೀತಿ ಕೊಡುಗೆ ನೀಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಎನ್ನುವುದರ ಬಗ್ಗೆ. ದಂತ ವೈದ್ಯರು ಅಂದರೆ ಬರೀ ಹಲ್ಲು ಕೀಳಲಿಕ್ಕೆ ಅಥವಾ ಹಲ್ಲು ತುಂಬಿಸಲಿಕ್ಕೆ, ಸಿಮೆಂಟ್ ಹಾಕಲಿಕ್ಕೆ ಸೀಮಿತ ಆದಂಥ ಒಂದು ಕ್ಷೇತ್ರ ಅಲ್ಲ ಅದು. ಅದು ಮೆಕ್ಯಾನಿಕಲ್ ಜಾಬ್ ಅಲ್ಲ, ಅದೊಂದು ಪರಿಪೂರ್ಣವಾದ ವೈದ್ಯಕೀಯ ಪದ್ಧತಿ. ಅದು ಹಲವಾರು ನೂರಾರು ರೋಗಗಳನ್ನು ನಾವು ದಿನ ನೋಡ್ತೇವೆ, ಅದನ್ನು ಆರಂಭಿಕ ಹಂತದಲ್ಲಿ ಗುರುತಿಸ್ತೇವೆ. ನಮಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ದಂತ ವೈದ್ಯಕೀಯ ಕ್ಷೇತ್ರ ಎನ್ನುವುದು ಒಂದು ವೈದ್ಯಕೀಯ ಕ್ಷೇತ್ರದ ಅವಿಭಾಜ್ಯವಾದಂಥ ಅಂಗ. ನಾವು ಸಣ್ಣದಿರುವಾಗ ನೋಡಿದ ಹಾಗೆ ಅಂತ ಹೇಳಿದರೆ ದಂತ ವೈದ್ಯರು ಅಂತ ಹೇಳಿದ್ರು ಕೂಡ ಕೂಲಿ ಬೆಣ್ಣೆಣ್ಣ ಡಾಕ್ಟ್ರ್ ಐತಾಳೆ ಬಂದು ಕೂಲಿದೆಪ್ಪ ಅದು ಬಳ ಅಂತ ಹೇಳಿದರೆ ಅಲ್ಲಿಗೆ ಮುಗೀತು ದಂತ ವೈದ್ಯರ ಒಂದು ಯಾವ ಕತೆ ಇದೆ ಅಥವಾ ಅವ್ರದ್ದು ಏನು ಕೆಲಸ ಇದೆ ಅಲ್ಲಿಗೆ ಮುಗೀತು. ಈಗ ಇದು ಆವಿಷ್ಕಾರ ಬೆಳೆದಿದೆ. ಇದು ಹಿಂದಿನ ಕಾಲದಲ್ಲಿ ದಂತ ವೈದ್ಯರನ್ನು ಹಲ್ಲು ನೋವು ಬಂದರೆ ಹಲ್ಲು ಕೀಳೋದು, ಅದಕ್ಕಿಂತ ಜಾಸ್ತಿ ಏನೂ ಇರಲಿಲ್ಲ. ಆ ನಂತರದ ದಿನಗಳಲ್ಲಿ ಬಹಳಷ್ಟು ಕ್ರಾಂತಿಗಳು ನಡೆದಿದೆ, ಬಹಳಷ್ಟು ಆವಿಷ್ಕಾರಗಳು ನಡೆದಿದೆ. ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಕವಾದಂಥ ಬದಲಾವಣೆಗಳು ಬಂದಿದೆ. ಈಗ ಹಲ್ಲು ಕೀಳೋದು ಯಾವಾಗ ಅಂದರೆ ಅಂತಿಮ ಹಂತದಲ್ಲಿ ಯಾವುದೇ ಕಾರಣಕ್ಕೆ ಹಲ್ಲು ಉಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಹಲ್ಲು ಕೀಳಿಸುವಂಥದ್ದು. ಸೊ ಹಲ್ಲು ಕೀಳಿಸುವುದು ವಿಲ್ ಬಿ ದ ಲಾಸ್ಟ್ ರಿಸಾರ್ಟ್. ಸೊ ಹಲ್ಲು ಉಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಬರೀ ಹಲ್ಲು ಕೀಳೋದಲ್ಲ, ಹಲ್ಲು ತುಂಬಿಸುವುದಲ್ಲ, ಹಲವಾರು ಅಥವಾ ಇತರ ರೋಗಗಳನ್ನು ಗುರುತಿಸುವಂಥದ್ದು, ಚಿಕಿತ್ಸೆ ಮಾಡುವಂಥದ್ದು, ಬೇರೆ ಬೇರೆ ರೋಗಗಳು. ಬಾಯಿ ಅಂದರೆ ಈ ಫಿಸಿಷಿಯನ್ಸ್ ಮಿರರ್ ಅಂತ ಹೇಳ್ತೇವೆ ನಾವು. ಅಂದರೆ ನೂರಾರು ರೋಗಗಳು ಬಾಯಿ ತೆರೆದಾಗ ನಮಗೆ ಗೊತ್ತಾಗ್ತದೆ. ಬಾಯಿ ಒಳಗಡೆ ನಮಗೆ ಬ್ರಹ್ಮಾಂಡವನ್ನೇ ಕಾಣ್ತೇವೆ ನಾವು. ಬಾಯಿ ತೆರೆದ ಕೂಡಲೇ ನಮಗೆ ಇಂತಹ ಒಂದು ರೋಗ ಇದೆ ಅನ್ನೋದರ ಮುನ್ಸೂಚನೆ ನಮಗೆ ಸಿಗ್ತದೆ. ಸೊ ಈ ನಿಟ್ಟಿನಲ್ಲಿ ದಂತ ವೈದ್ಯರು ಅಂದರೆ ಬರೀ ಹಲ್ಲಿನ ಡಾಕ್ಟ್ರು ಅಂತ ಹೇಳಿ ಮೂಗು ಮುರಿಬೇಡಿ. ದಂತ ವೈದ್ಯರಿಗೂ ಒಂದು ವಿಶೇಷವಾದಂಥ ಪರಿಣಿತಿ ಇದೆ, ನಾಲೆಜ್ ಇದೆ, ಜ್ಞಾನ ಇದೆ. ಅದರಿಂದ ನಿಮಗೆ ಮುಂದೆ ಬರಬಹುದಾದ ರೋಗಗಳು ಅದರ ಆರಂಭಿಕ ಹಂತದಲ್ಲಿ ಅದರ ಸುಳಿವು ಸಿಕ್ಕಿ ನಿಮ್ಮನ್ನು ಜಾಗೃತಿಗೊಳಿಸಲಿಕ್ಕಿರುವಂಥ ಒಂದು ವೈದ್ಯರ ಒಂದು ಒಕ್ಕೂಟ ದಂತ ವೈದ್ಯರು ಅಂತ ಹೇಳಿದರೆ. ಸೊ ಈ ನಿಟ್ಟಿನಲ್ಲಿ ಜನರಿಗೆ ದಂತ ವೈದ್ಯರು ಏನು ಮಾಡ್ತಾರೆ, ಏನೇನು ಮಾಡಬಹುದು ಎನ್ನುವುದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಒಂದು ನಾವೆಲ್ಲ ದಂತ ವೈದ್ಯರೆಲ್ಲ ಸೇರಿ ರಾಷ್ಟ್ರೀಯ ದಂತ ವೈದ್ಯರ ದಿನ ಅಂಥೇಳಿ ಮಾರ್ಚ್ 6ಕ್ಕೆ ರಾಜ್ಯದಾದ್ಯಂತ ಹಾಗೂ ರಾಷ್ಟ್ರದಾದ್ಯಂತ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ದಂತ ಸಂಬಂಧಿ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವ ಬಗ್ಗೆ, ದಂತದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೋದು, ಮತ್ತು ಹಲ್ಲಿನ ರಕ್ಷಣೆ ಮಾಡುವುದು ಹೇಗೆ, ಯಾವ ರೀತಿ ಮಾಡಿದರೆ ಹಲ್ಲಿನ ಆರೋಗ್ಯವನ್ನು ತಡೆಗಟ್ಬೋದು, ದಂತಕ್ಷಯವನ್ನು ತಡೆಗಟ್ಬೋದು, ಮತ್ತು ಹೊಸ ಹೊಸ ಆವಿಷ್ಕಾರಗಳು ಏನೇನು ಆಗಿದೆ ದಂತ ಸಂಬಂಧಿ ರೋಗಗಳ ಬಗ್ಗೆ, ಹಲ್ಲಿನ ಬಗ್ಗೆ, ಈ ಎಲ್ಲ ವಿಚಾರಗಳನ್ನು ನಾವು ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮ. ಇವತ್ತು ಹಲವಾರು ಕಡೆ ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ಹಲವಾರು ದಂತ ಕಾಲೇಜುಗಳಿದೆ, ನೂರಾರು 300-400 ದಂತ ಕ್ಲಿನಿಕ್ಗಳಿದೆ. ಎಲ್ಲರೂ ಒಂದು ರೀತಿಯಲ್ಲಿ ನಮ್ಮ ದಂತ ವೈದ್ಯಕೀಯ ಸಂಘನೂ ಇದೆ. ಸೊ ಎಲ್ಲರೂ ಸೇರಿ ಈ ಜನರಲ್ಲಿ ಈ ರೋಗದ ಬಗ್ಗೆ, ದಂತ ರೋಗಗಳ ಬಗ್ಗೆ, ದಂತಕ್ಷಯದ ಬಗ್ಗೆ ಹಾಗೂ ದಂತ ಸಂಬಂಧಿ ಎಲ್ಲ ವಿಚಾರಗಳ ಬಗ್ಗೆ ಜಾಗೃತಿ ಜಾಥಾಗಳನ್ನು ಮಾಡಿಸುವಂಥದ್ದು, ಮತ್ತು ಬೇರೆ ಬೇರೆ ವಿಚಾರ ಸಂಕಿರಣಗಳನ್ನು ಮಾಡಿ ಜನರಿಗೆ ಹಲ್ಲಿನ ಡಾಕ್ಟ್ರು ಅಂದರೆ ಹಲ್ಲು ತುಂಬಿಸ್ಲಿಕ್ಕೆ ಇರುವಂಥವರಲ್ಲ, ಹಲ್ಲು ಕೀಳಲಿಕ್ಕೆ ಇರುವವರಂತರಲ್ಲ, ಅದಕ್ಕಿಂತಲೂ ಜಾಸ್ತಿ ಆದಂಥ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ವೈದ್ಯರ ಒಕ್ಕೂಟ ಅಂತ ಹೇಳಿ ಜನರನ್ನು ತಲುಪುವಂಥ ಒಂದು ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಹಲವಾರು ಕಡೆ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ನಮ್ಮ ಸಂಪೂರ್ಣ ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಏನೆಲ್ಲ ನಡೀತದೆ, ಏನೆಲ್ಲ ನಡೀಬಹುದು, ಏನೆಲ್ಲ ಮಾಡ್ಬೋದು ಎಂಬುದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು ಇವತ್ತು ಇಲ್ಲಿ ಈ ನಮ್ಮ ಕೇಳುಗರಿಗೆ ಇವತ್ತಿನ ಹೆಚ್ಚಿನ ಮಾಹಿತಿಗಳನ್ನು ನೀಡಲಿಕ್ಕಿದ್ದೇವೆ. ಸಾಮಾನ್ಯ ಕಲ್ಪನೆ ಅಂತ ಹೇಳಿದರೆ ದಂತ ವೈದ್ಯರು ಅಂತ ಹೇಳಿದರೆ 32 ಹಲ್ಲಿಗೆ ಸಂಬಂಧಪಟ್ಟವರು ಅಂತ ಹೇಳ್ತದೆ. ಈಗ 32 ಹಲ್ಲಿನ ವ್ಯಾಪ್ತಿ ಬೆಳೆದಿದೆ, ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳು ಬೆಳೆದಿದೆ. ನೀವು ಹೇಳಿದ ಹಾಗೆ ಹಿಂದೆ ಹಲ್ಲು ನೋವು ಅಂತ ಹೇಳಿದರೆ ಅದನ್ನು ಕೀಳುವುದೇ ಒಂದು ಪರ್ಯಾಯ. ಈಗ ಹಾಗಲ್ಲ, ಹಲ್ಲನ್ನು ಉಳಿಸುವಂತಹ ಕಟ್ಟಕಡೆಯದಾಗಿ ಹಲ್ಲನ್ನು
ಯಾವುದು ಬೇರೆ ಯಾವುದೇ ಉಪಾಯ ಇಲ್ಲದ್ರೆ ಅದನ್ನು ತೆಗೆಸುವಂತಹ ಒಂದು ಕೆಲಸ ಆಗ್ತದೆ. ಹಾಗಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗುವಾಗ ದಂತ ವೈದ್ಯಕೀಯ ಲೋಕದಲ್ಲಿ ಈ ಆಚರಣೆಯಿಂದ ಏನೆಲ್ಲ ನಾವು ಮಾಡಬಹುದು? ಒಂದು ಅದೇ ಹೇಳೋದಕ್ಕಿಂತ ಮೊದಲು ಒಂದು ಮಾತು, ಈ 32 ಹಲ್ಲು ಅಂತೇಳಿ ಈಗ ಜನರಿಗೆ ನಾನೊಂದು ಮಾಹಿತಿ ನೀಡಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಹಲ್ಲುಗಳ ಸಂಖ್ಯೆ ಕಡಿಮೆ ಆಗಿದೆ. 32 ಹಲ್ಲು ಅಂತ ಹೇಳೋದು ಈಗ 28ಕ್ಕೆ ಬಂದು ನಿಂತಿದೆ. ಈಗಿನ ಹಿಂದಿನ ಸರಣಿ ಕಾರ್ಯಕ್ರಮಗಳಲ್ಲಿ ನಾವು ಇದನ್ನು ಆಲ್ರೆಡಿ ಹೇಳಿದ್ದೇವೆ. ಏನಂತ ಹೇಳಿದರೆ, ಈ ಡಿಸೀಸ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತೇವೆ ನಾವು. ಅಂದರೆ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ, ಹಲ್ಲುಗಳ ಬಳಕೆ ಇದೆಲ್ಲ ಕಡಿಮೆ ಆದಂತೆ ನಮ್ಮ ದೇಹದಲ್ಲಿ ಯಾವುದೇ ಅಂಗಗಳ ಅಗತ್ಯ ಇಲ್ಲ, ಅದು ನಮ್ಮ ದೇಹದಿಂದ ಎಲಿಮಿನೇಟ್ ಆಗೋದು. ಸೊ ಡಿಸೀಸ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತೇವೆ. ಎಲಿಮಿನೇಷನ್ ಯಾವ ಪಾರ್ಟ್ ವೆಸ್ಟಿಜಿಯಲ್ ಅಂತ ಯೂಸ್ ಆಗದೇ ಇರುವ ದೇಹದ ಅಂಗಗಳನ್ನು ನಮ್ಮ ಪ್ರಕೃತಿ ಅದನ್ನು ದೇಹದಿಂದ ತೆಗೆದುಹಾಕುವಂಥದ್ದು. ಈ ಕಾರಣದಿಂದ ಹಿಂದಿನ ಕಾಲದಲ್ಲೆಲ್ಲ ನಾವು ನೋಡಿಬಿರ್ಬೋದು ಸಿನಿಮಾ ಡೈಲಾಗ್ಗಳಲ್ಲಿ, ನಿನ್ನ 32 ಹಲ್ಲನ್ನು ಉದುರಿಸ್ತೇನೆ ಅಂತೇಳಿ. ಈಗಿನ ಕಾಲದ ಯುವ ಜನರಿಗೆ 4ನೇ ದವಡೆ ಹಲ್ಲು 3ನೇ ದವಡೆ ಹಲ್ಲು ಬರುವುದೇ ಇಲ್ಲ. ಸೊ 4 3ನೇ ದವಡೆ ಹಲ್ಲುಗಳು ಬರುವುದಿಲ್ಲ. ಸೊ 32 ಹಲ್ಲು ಈಗಿನ ಕಾಲದಲ್ಲಿ ಈಗಿನ ಯುವ ಜನರಿಗೆ ಬರುವುದೇ ಇಲ್ಲ. ಈಗ ಏನಿದ್ರೂ ಸಹ 28 ಹಲ್ಲುಗಳು ಬರುವಂಥದ್ದು. ಬಂದರೂ ಸಹ ಅಡ್ಡಾದಿಡ್ಡಿಯಾಗಿ ಬರ್ತದೆ, ಆಮೇಲೆ ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ. ಒಂದು 30% ಯುವ ಜನರಲ್ಲಿ ಈ 3ನೇ ದವಡೆ ಹಲ್ಲು ಬರುವುದಿಲ್ಲ. ಸೊ ಇಫೆಕ್ಟಿವ್ಲಿ ಹೇಳೋದಾದರೆ ದಂತವೈದ್ಯರಿಗಳ ಹಲ್ಲುಗಳ ಸಂಖ್ಯೆ ಕಡಿಮೆ ಆಗಿದೆ, 32ರಿಂದ 28ಕ್ಕೆ ಇಳಿದಿದೆ. ಕೆಲಸ ಹೆಚ್ಚಾಗಿದೆ, ದಂತ ಸಂಬಂಧಿ ರೋಗಗಳು ಸಹ ಹೆಚ್ಚಾಗಿದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮದಲ್ಲಿ ಈ ದಿವಸ ನಾವು ರಾಷ್ಟ್ರೀಯ ದಂತ ವೈದ್ಯರ ದಿನಾಚರಣೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ದಂತ ವೈದ್ಯರು ಅಂದರೆ ಏನು, ಯಾಕಾಗಿ ಈ ದಂತ ವೈದ್ಯರ ದಿನಾಚರಣೆ ಆಚರಿಸಲ್ಪಡ್ತಾ ಇದೆ, ಯಾರು ಇದನ್ನು ಆಚರಿಸ್ತಾರೆ ಎನ್ನುವುದರ ಬಗ್ಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಈ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಡಾಕ್ಟ್ರೇ, ಈ ರಾಷ್ಟ್ರೀಯ ದಂತ ವೈದ್ಯರ ದಿನ ಅಂದರೆ ಏನು ಅಂತೆಲ್ಲ ಹೇಳಿದ್ರಿ. ಈಗ ಹಾಗಿದ್ರೆ ದಂತ ವೈದ್ಯರಿಗಿರುವಂತಹ ಸಾಮಾಜಿಕ ಹೊಣೆಗಾರಿಕೆ ಏನು? ಖಂಡಿತವಾಗಿಯೂ ಸಹ ನಾವು ಸಮಾಜದಲ್ಲಿ ಬರೀ ಈಗಿನ ದಂತ ವೈದ್ಯಕೀಯ ಶಾಸ್ತ್ರದಲ್ಲಿ ಚಿಕಿತ್ಸೆಗಿಂತ ನಾವು ರೋಗ ತಡೆಗಟ್ಟುವ ಪ್ರಕ್ರಿಯೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಏನಂದರೆ ಹಲ್ಲು ಕೀಳುವುದು, ಹಲ್ಲು ತುಂಬಿಸುವುದು, ಅದಕ್ಕಿಂತ ಮುಂದೆ ಏನೂ ಇರಲಿಲ್ಲ. ಆ ನಂತರದ ದಿನಗಳಲ್ಲಿ ನಡೆದಂತಹ ಈ ಕ್ರಾಂತಿಕಾರಕ ಬೆಳವಣಿಗೆಯಿಂದಾಗಿ ಈಗ ನಮ್ಮ ದಂತವೈದ್ಯಕೀಯ ಕ್ಷೇತ್ರ ಅನ್ನೋದು ಪ್ರಿವೆನ್ಷನ್, ರೋಗ ತಡೆಗಟ್ಟುವಿಕೆಗೆ ನಾವು ಹೆಚ್ಚಿನ ಒತ್ತು ನೀಡ್ತಾ ಇದ್ದೇವೆ. ಯಾವುದೇ ರೋಗ ಬಾರದ ರೀತಿಯಲ್ಲಿ ಬಂದರೆ ಬರಬಾರದು ಅನ್ನೋ ಉದ್ದೇಶದಿಂದ ಪ್ರಿವೆನ್ಷನ್ ಇಸ್ ಬೆಟರ್, ಈ ಒಂದು ವಿಚಾರಕ್ಕೆ ನಾವು ಹೆಚ್ಚಿನ ಗಮನ ನೀಡ್ತಾ ಇದ್ದೇವೆ. ಈ ಕಾರಣದಿಂದ ನಮಗೆ ಸಮಾಜದಲ್ಲಿ ಒಂದು ಬಹುದೊಡ್ಡ ಹೊಣೆಗಾರಿಕೆ ಇದೆ. ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಬಾಯಿ ಕ್ಯಾನ್ಸರ್. ಈಗ ಜಗತ್ತಿನಲ್ಲಿ, ವಿಶ್ವದಲ್ಲಿ ಬಾಯಿ ಕ್ಯಾನ್ಸರ್ ಅನ್ನೋದು ಅತ್ಯಂತ ಹೃದಯಾಘಾತದ ನಂತರದ ಅತಿ ಹೆಚ್ಚು ಮರಣಕ್ಕೆ ಕಾರಣ ಆಗುವಂಥ ಒಂದು ಮಾರಣಾಂತಿಕ ಕಾಯಿಲೆ ಬಾಯಿ ಕ್ಯಾನ್ಸರ್. ಸೊ ಈ ಬಾಯಿ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಕಂಡುಬರುವಂಥದ್ದು ನಮ್ಮ ಬಾಯಿನಲ್ಲಿಯೇ. ಆರಂಭಿಕ ಹಂತದಲ್ಲಿ ಗೊತ್ತಾಗ್ತದೆ, ನಮಗೆ ಗೋಚರಿಸ್ತದೆ. ಇದನ್ನು ಫಸ್ಟ್ ನೋಡೋದು, ಬಾಯಿ ಕ್ಯಾನ್ಸರ್ನ ಲಕ್ಷಣಗಳನ್ನು ಫಸ್ಟ್ ನೋಡೋದು ಏನಿದ್ದರೂ ಸಹ ದಂತವೈದ್ಯರೇ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರೂ ಸಹ ಯಾವುದೇ ಒಂದು ದಂತವೈದ್ಯರ ಬಳಿ ಹೋದಾಗ ನಾವು ಫಸ್ಟ್ ನೋಡುವಂಥದ್ದು ಬಾಯಿ ತೆರೆದು ನೋಡುವಂಥದ್ದು. ಸೊ ಅಲ್ಲಿ ನಮಗೆ ಇದರ ಲಕ್ಷಣಗಳು ಕಾಣಿಸ್ಕೊಳ್ತದೆ. ತಂಬಾಕು ಉತ್ಪನ್ನಗಳನ್ನು ಸೇವಿಸುವಂತಹ, ಬಿಡಿ ಸಿಗರೇಟ್ ಸೇದುವಂತಹ, ಗುಟ್ಕಾ ಪಾನ್ ಪರಾಗ್ ತಿನ್ನುವಂತಹ ವ್ಯಕ್ತಿಗಳಲ್ಲಿ ನಮಗೆ ಇದರ ಲಕ್ಷಣಗಳು ನಮಗೆ ಕಾಣಿಸ್ತದೆ. ವೈಟ್ ಪ್ಯಾಜಸ್ ಇರ್ಬೋದು, ಒಣಗದಂಥ ಹುಣ್ಣಿರ್ಬೋದು, ಅಥವಾ ಅಲ್ಲಿ ಏನೋ ಒಂದು ಅಲ್ಸರ್ ಆಗಿರುವಂಥದ್ದು, ಅಥವಾ ಬಾಯಿ ತೆರೆಯಲಿಕ್ಕಾಗದಿರುವಂಥದ್ದು, ಬಾಯಿ ಉರಿಯುವಂಥದ್ದು, ಇಂಥದ್ದೆಲ್ಲ ನಮಗೆ ಕಂಡು ಬರ್ತದೆ. ವೈಟ್ ರೆಡ್ ಪ್ಯಾಚಸ್ಗಳು ಬಾಯಿಯ ಒಳಭಾಗದಲ್ಲಿ ಕಂಡುಬರುವಂಥದ್ದು. ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗ್ತದೆ ಇವರಿಗೆ ಮುಂದೆ ಇದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಆಗಿರುವಂಥದ್ದು, ಮುಂದಿನ ಹಂತದಲ್ಲಿ ಅದು ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ದಂತ ವೈದ್ಯರು ಅಂತ ಹೇಳಿದರೆ ಬರೀ ನಾವು ಹಲ್ಲು ಕಿತ್ತು ಬಿಸಾಕುವಂಥ ವೈದ್ಯರಲ್ಲ. ಇದನ್ನು ನಾವು ನೋಡಿ ಆ ರೋಗಿಯನ್ನು ನಾವು ಎಜುಕೇಟ್ ಮಾಡ್ತೇವೆ. ನೋಡಿ, ನಿಮಗೆ ಈ ರೀತಿ ಗುಟ್ಕಾ ಪಾನ್ ಪರಾಗ್ ತಿನ್ನೋದ್ರಿಂದ ನಿಮ್ಮ ಬಾಯಿನಲ್ಲಿ ಈ ಥರ ಆಗಿದೆ, ಇನ್ನು ಮುಂದೆ ಸಹ ನೀವು ಅದನ್ನು ಕಂಟಿನ್ಯೂ ಮಾಡಿದರೆ ನಿಮಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಅಂಥೇಳಿ ರೋಗಿಗೆ ತಿಳಿ ಹೇಳುವಂಥದ್ದು. ರೋಗಿಯನ್ನು ಹೆದರಿಸುವಂತಲ್ಲ, ರೋಗಿಗೆ ತಿಳಿ ಹೇಳಿ, ರೋಗಿಗೆ ಇಂತಹ ಕ್ಯಾನ್ಸರ್ಗಳಿಗೆ ನೀವು ತಕ್ಷಣವೇ ಮುಂದೆ ಇಂತಹ ರೋಗಗಳಿಗೆ ನೀವು ಚಿಕಿತ್ಸೆ ತೆಗೆದುಕೊಂಡ್ರೆ ಮುಂದೆ ಕ್ಯಾನ್ಸರ್ ಆಗೋದನ್ನು ತಡೆಗಟ್ಟಬಹುದು. ಇದು ನಮ್ಮ ಸಾಮಾಜಿಕ ಹೊಣೆಗಾರಿಕೆ. ಇವತ್ತು ಯಾವುದೇ ಒಂದು ಕ್ಯಾನ್ಸರನ್ನು, ಓರಲ್ ಕ್ಯಾನ್ಸರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ನಿಮಗೆ 100% ಕ್ಯೂರ್ ಆಗ್ತದೆ. ಕ್ಯಾನ್ಸರ್ ಅಂದರೆ ಗುಣಪಡಿಸಲಾಗದ ರೋಗ ಅಲ್ಲ. ಸ್ಟೇಜ್ 1 ಮತ್ತು ಸ್ಟೇಜ್ 2ನಲ್ಲಿ ಖಂಡಿತವಾಗಿ ಸಹ ಗುರುತು ಹಿಡಿಬೋದು ಮತ್ತು ಅದನ್ನು ಚಿಕಿತ್ಸೆ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ನಮ್ಮ ದಂತವೈದ್ಯರಿಗೆ ಬಹುದೊಡ್ಡ ಸಾಮಾಜಿಕ ಹೊಣೆಗಾರಿಕೆ ಇದೆ. ಇವತ್ತೇನಿದ್ರೂ ಸಹ ಬಾಯಿ ಕ್ಯಾನ್ಸರನ್ನು ತಡೆಗಟ್ಟುವಲ್ಲಿ ನಂಬರ್ 1 ರೋಲ್ ನಮ್ಮ ಡೆಂಟಿಸ್ಟ್ಗಳೇ ಇರೋದು. ನಮ್ಮ ಭಾರತ ದೇಶದಲ್ಲಿ ಲಕ್ಷಾಂತರ 40 ಲಕ್ಷ ದಂತವೈದ್ಯರಿದ್ದಾರೆ.
ಯಾವುದೇ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ತಾವು ದಂತವೈದ್ಯರನ್ನು ಅಪಾಯಿಂಟ್ ಮಾಡಿದರೆ ಖಂಡಿತವಾಗಿ ಸಹ ಈ ಬಾಯಿ ಕ್ಯಾನ್ಸರ್ ಅಥವಾ ಮಹಾಮಾರಿಯನ್ನು ನಾವು ಖಂಡಿತವಾಗಿಯೂ ಆರಂಭಿಕ ಹಂತದಲ್ಲಿ ಗುರುತಿಸಿ ಅದನ್ನು ಚಿಕಿತ್ಸೆ ನೀಡಿದರಲ್ಲಿ ಒಂದು ಆರೋಗ್ಯವಂತ ಸಮಾಜವನ್ನು ನಾನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಈ ಕಾರಣದಿಂದ ನಾನು ಹೇಳೋದು, ನಮಗೆ ದಂತವೈದ್ಯರಿಗೆ ಸಮಾಜದಲ್ಲಿ ಬಹಳ ದೊಡ್ಡ ಹೊಣೆಗಾರಿಕೆ ಇದೆ. ಎಲ್ಲ ದಂತವೈದ್ಯರು ನಮ್ಮ ಬಳಿ ಬರುವಂತಹ ಪೇಷಂಟ್ಗಳಿಗೆ ನಾವು ಹಲ್ಲು ನೋವು ಅಂತ ಬಂದರೆ ಬರೀ ಹಲ್ಲು ನೋವಿರುವ ಹಲ್ಲನ್ನು ಮಾತ್ರ ನೋಡೋದು ಮಾತ್ರವಲ್ಲ, ಬಾಯಿಯಲ್ಲಿ ಇತರ ಲಕ್ಷಣಗಳು, ಇತರ ಸಿಂಪ್ಟಮ್ಸ್ಗಳಿದ್ದರೆ ಅದನ್ನು ನಾವು ನೋಡಿ ರೋಗಿಗಳಿಗೆ ತಿಳಿ ಹೇಳಿದರೆ ಖಂಡಿತವಾಗಿ ಸಹ ಆರಂಭಿಕ ಹಂತದಲ್ಲಿ ನಾವು ಈ ಕ್ಯಾನ್ಸರ್ಗಳನ್ನು ತಡೆದುಕೊಳ್ಳಬಹುದು. ಈ ಕಾರಣದಿಂದಲೇ ನಾವು ಒಂದು ದಂತವೈದ್ಯರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇನ್ನು ಹಲ್ಲು ನೋವಿನಿಂದ ಬಹಳಷ್ಟು ಮಾರಣಾಂತಿಕ ಆಗುವ ಸಾಧ್ಯತೆಗಳು ಇದೆ. ಏನಾಗ್ತದೆ ಅಂದರೆ ರೋಗಿಯಲ್ಲಿ ಒಂದು ನಿರ್ಲಕ್ಷ್ಯ ಇದೆ, ಸೆಲ್ಫ್ ಮೆಡಿಕೇಷನ್ ಅಂತೇಳಿ. ನಿನ್ನೆ ತಾನೇ ಒಂದು ಪತ್ರಿಕೆಯಲ್ಲಿ ಓದಿದೆ, ಒಬ್ಬರು ಮಧ್ಯ ವಯಸ್ಸಿನ ಲೇಡಿ ಈಗೆಲ್ಲ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಹಲ್ಲು ನೋವು ಅಂತೇಳಿ ಸಾಮಾನ್ಯವಾಗಿ ನೋವಿನ ಮಾತ್ರೆ ತಿನ್ನುವಂಥದ್ದು, ಸೆಲ್ಫ್ ಮೆಡಿಕೇಷನ್. ಒಬ್ಬರು ಲೇಡಿ ಈ ಹಲ್ಲು ನೋವಿಗೆ ಅಂತೇಳಿ ಐಮಾಲ್ ಅಂತ ಮಾತ್ರೆ ಮೆಡಿಕಲ್ ಶಾಪಲ್ಲಿ ಹೇಳೋದು ತಗೊಳ್ಳುವಂಥದ್ದು, ತೆಗೆದುಕೊಂಡು ಆಮೇಲೆ ಅದರಲ್ಲಿ ಕೀವು ತುಂಬಿಕೊಂಡು ಕೀವು ಸ್ಪ್ರೆಡ್ ಆಗಿ ಆಮೇಲೆ ತಲೆಗೆ ಸ್ಪ್ರೆಡ್ ಆಗಿ ಕುತ್ತಿಗೆಗೆ ಸ್ಪ್ರೆಡ್ ಆಗಿ ಮಾರಣಾಂತಿಕವಾಗಿ ಆಗಲಿಕ್ಕೆ ಕಾರಣ ಆಯಿತು. ಮತ್ತು ಕೊನೆಗೆ 15 ದಿನಗಳ ಕಾಲ ICUನಲ್ಲಿ ಇದ್ದು ಅಂತೂ ಕೊನೆಗೆ ಆ ಹೆಂಗಸು ಬದುಕಿಲ್ಲು. ಇದೆಲ್ಲ ಯಾಕೆ ಆಗ್ತಾ ಇದೆ? ಇದೆಲ್ಲ ಆಗುವಂಥದ್ದು ಆರಂಭಿಕ ಹಂತದಲ್ಲಿ ದಂತ ವೈದ್ಯರ ಬಳಿ ಬಂದು ಸರಿಯಾದ ಚಿಕಿತ್ಸೆ ತೆಗೆದುಕೊಂಡಿದ್ದರೆ, ಸೆಲ್ಫ್ ಮೆಡಿಕೇಷನ್ ಮಾಡದಿದ್ದರೆ ಖಂಡಿತವಾಗಿಯೂ ಇದೆಲ್ಲವನ್ನು ತಪ್ಪಿಸ್ಬೋದು. ಈ ಕಾರಣದಿಂದ ನಾವು ಹೇಳೋದು, ದಂತವೈದ್ಯರಿಗೆ ಸಮಾಜದಲ್ಲಿ ಒಂದು ಬಹುದೊಡ್ಡವಾದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದನ್ನು ನಾವು ನಿಭಾಯಿಸಿದರೆ ಖಂಡಿತವಾಗಿ ಸಹ ಒಂದು ಆರೋಗ್ಯಪೂರ್ಣವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ದೇಹಕ್ಕೆ ಯಾವುದೇ ರೋಗ ಬರುವುದಿದ್ರೂ ಅದನ್ನು ಮುನ್ಸೂಚನೆ ಬಾಯಿಯಿಂದ ಕಂಡುಹಿಡಿಯಲಿಕ್ಕಾಗ್ತದೆ. ಆ ಮೂಲಕವಾಗಿ ಅದರಲ್ಲೂ ವಿಶೇಷವಾಗಿ ಬಾಯಿ ಕ್ಯಾನ್ಸರ್ನಂತಹ ರೋಗಗಳನ್ನು ಆರಂಭದಲ್ಲಿಯೇ ಪತ್ತೆ ಹಚ್ಚಬಹುದು. ಇದು ಒಂದು ಸಮರ್ಥ ದಂತ ವೈದ್ಯರ ಹೊಣೆಗಾರಿಕೆ ಅನ್ನುವಂತಹ ಮಾತುಗಳ ಮೂಲಕವಾಗಿ ಈಗ ದಂತ ಸಂಬಂಧಿ ರೋಗ, ಇದರ ಜೊತೆಗೆ ಇದು ಬರೀ ಬಾಯಿ ಕ್ಯಾನ್ಸರ್ನ ಬಗ್ಗೆ ಹೇಳಿದೆ, ಇದಲ್ಲದೆ ನೂರಾರು ರೋಗಗಳು ಅದೇ ದಂತ ಸಂಬಂಧಿ ರೋಗಗಳು ತುಂಬ ಇವೆ. ಇದರ ಬಗ್ಗೆ ಹೇಗೆ ನಾವು ಗುಣಪಡಿಸ? ನೋಡಿ, ಈಗ ತಾನೇ ಹೇಳಿದೆ, ಬಾಯಿ ಅಂದರೆ ಇಟ್ಸ್ ಮಿರರ್ ಆಫ್ ಅ ಫಿಸಿಷಿಯನ್. ಅಂದರೆ ಬಾಯಿನಲ್ಲಿ ನೂರಾರು ರೋಗಗಳು ರಿಫ್ಲೆಕ್ಟ್ ಆಗ್ತದೆ, ಕಂಡು ಬರ್ತದೆ. ಬಾಯಿ ಒಸಡಿನಲ್ಲಿ ರಕ್ತ ಬರುವಂಥದ್ದು, ಒಸಡಿನಲ್ಲಿ ರಕ್ತ ಬರುವುದು ಬರೀ ಹಲ್ಲು ಕ್ಲೀನ್ ಇಲ್ಲದಿದ್ದರೆ ಮಾತ್ರ ಅಲ್ಲ, ನಮಗೆ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಇದ್ದಾಗ, ದೇಹದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಇದ್ದಾಗ, ಡೆಂಗು ಜ್ವರ ಬಂದಾಗೂ ಬಾಯಿನಲ್ಲಿ ಒಸಡಲ್ಲಿ ರಕ್ತ ಬರ್ಬೋದು. ಅಥವಾ ಇದು ಲ್ಯುಕೇಮಿಯಾ ಅಂತೇಳಿ ಬ್ಲಡ್ ಕ್ಯಾನ್ಸರ್ ಇದ್ದರೂ ಕೆಲವೊಮ್ಮೆ ಒಸಡಲ್ಲಿ ರಕ್ತ ಬರುವಂಥದ್ದು. ಹೀಗೆ ನೂರಾರು ಕಾರಣಗಳಿಂದ ಒಸಡಿನಲ್ಲಿ ರಕ್ತ ಬರುವುದು. ಸೊ ಒಂದು ವ್ಯಕ್ತಿ ನಮ್ಮ ಬಳಿ ಬಂದು ಒಸಡಿನಲ್ಲಿ ರಕ್ತ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಬೇರೆ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ದಂತವೈದ್ಯರು ಅಂದರೆ ಬರೀ ಹಲ್ಲು ನೋಡಿ ಹಲ್ಲಿಗೆ ಸಿಮೆಂಟ್ ಹಾಕೋ ವೈದ್ಯರು ಅಂತ ಯಾರೂ ತಿಳ್ಕೊಳ್ಬಾರ್ದು. ಈ ರೀತಿ ಒಸಡಿನಲ್ಲಿ ರಕ್ತ ಬಂದಾಗ ಹಲವಾರು ಉದಾಹರಣೆಗಳಿದೆ. ಒಂದು ದಂತ ಚಿಕಿತ್ಸಾಲಯದಲ್ಲಿ ನಾನು ಕೆಲಸ ಮಾಡ್ತಾ ಇರುವಾಗ ಒಂದು ರೋಗಿ ಬಂದು ಒಸಡಲ್ಲಿ ಜೋರಾಗಿ ರಕ್ತ ಬರ್ತಾ ಇದೆ ಅಂತ ಹೇಳಿ ನಮಗೆ ಹೇಳಿದಾಗ ನಾವು ಇಮ್ಮಿಡಿಯೇಟ್ ರಕ್ತ ಪರೀಕ್ಷೆ ನೋಡಿದಾಗ ಆಮೇಲೆ ಅವರಿಗೆ ಬ್ಲಡ್ ಕ್ಯಾನ್ಸರ್ ಇರುವುದು ನಮ್ಗೆ ಗೊತ್ತಾಯಿತು. ಸೊ ನಮಗೆ ನಾಲೆಜ್ ಇದ್ದರೆ ಖಂಡಿತವಾಗಿ ಸಹ ಇಂಥ ರೋಗಗಳನ್ನು ನಾವು ಅದು ಬಹಳ ರ್ಯಾರ್ ಡಿಸೀಸ್ ಅದು, ಆದರೂ ಸಹ ನಮಗೆ ಅದರ ಬಗ್ಗೆ ನಾಲೆಜ್ ಇರುವ ಕಾರಣ ನಾವು ಅದನ್ನು ಗುರುತು ಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ. ಅದರ ಜೊತೆಗೆ ಬಾಯಿನಲ್ಲಿ ವೈಟಮಿನ್ ಡೆಫಿಷಿಯನ್ಸಿ ಇದ್ದರೂ ಸಹ ಸ್ಕರ್ವಿ ಅಂತ ಹೇಳ್ತಾರೆ, ವೈಟಮಿನ್ C ಡೆಫಿಷಿಯನ್ಸಿ ಇದ್ದರೆ ಒಸಡುಗಳಲ್ಲಿ ರಕ್ತ ಬರ್ತದೆ. ವೈಟಮಿನ್ B ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ ಇದ್ದರೆ ನಾಲಿಗೆ ಬೋಳಾಗುವಂಥದ್ದು, ಬಾಲ್ಡ್ ಟಂಗ್ ಅಂತ ಹೇಳ್ತಾರೆ. ಅಥವಾ ಸ್ಕಾರ್ಲೆಟ್ ಫೀವರ್ ಇದ್ದರೆ ಸ್ಟ್ರಾಬೆರಿ ಟಂಗ್ ಅಂತೇಳಿ ತುಂಬ ಕೆಂಪಗಿರುವಂಥ ನಾಲಿಗೆ ಇರುವಂಥದ್ದು, ಮತ್ತು ಬಾಯಿ ಉರಿಯುವಂಥದ್ದು, ಬಾಯಿಯಲ್ಲಿ ವೈಟ್ ಪ್ಯಾಚಸ್ ಇರುವಂಥದ್ದು. ಹೀಗೆ ಒಂದಲ್ಲ ಎರಡಲ್ಲ ನೂರಾರು ರೋಗಗಳನ್ನು ನಾವು ನಮ್ಮ ಬಾಯಿಯಲ್ಲಿ ಡಿಹೈಡ್ರೇಷನ್ ಆದಾಗ ನಾವು ನೋಡ್ತೀವಿ. ಅನಿಮಿಯಾ ಇದ್ದರೆ ನಾಲಿಗೆಯಲ್ಲಿ ಗೊತ್ತಾಗ್ತದೆ. ನಾವು ಫಸ್ಟ್ ವೈದ್ಯರ ಬಳಿ ಹೋದಾಗ ಕಣ್ಣನ್ನು ಹೀಗೆ ಮಾಡಿ ನೋಡ್ತಾರೆ, ಮೇಲೆ ನೋಡಿ ಅಂತ, ಆಮೇಲೆ ನಾಲಿಗೆ ಹೊರಗೆ ಹಾಕಿ ಅಂತ ಹೇಳಿದರೆ ನಾಲಿಗೆಯ ಕೆಳಭಾಗವನ್ನು ನೋಡ್ತಾರೆ. ರಕ್ತಹೀನತೆ ಇದ್ದರೆ, ಅನಿಮಿಯಾ ಇದ್ದರೆ ನಾಲಿಗೆಯನ್ನು ನೋಡ್ತಾರೆ. ನಾಲಿಗೆ ಬಾಲ್ಡ್ ಆಗಿದ್ದರೆ ಅದರಲ್ಲಿ ಸಹ ನಮಗೆ ರೋಗದ ಲಕ್ಷಣಗಳು ಕಾಣಿಸುತ್ತೆ. ಈ ನಿಟ್ಟಿನಲ್ಲಿ ಬಾಯಿಯಲ್ಲಿ ಒಂದಲ್ಲ ಎರಡಲ್ಲ 100 ರೋಗಗಳನ್ನು ನಾವು ಗುರುತು ಹಿಡಿಬೋದು. ಸೊ ನಮ್ಮ ಬಳಿ ರೋಗಿಗಳು ಬಂದಾಗ ನಾವು ಬರೀ ಹಲ್ಲನ್ನು ಮಾತ್ರ ನೋಡೋದಿಲ್ಲ, ಬಾಯಿಯ ಇತರ ನಾಲಿಗೆ, ಚರ್ಮ, ತುಟಿಯ ಒಳಭಾಗ, ನಾಲಿಗೆಯ ಕೆಳಭಾಗ, ಮೇಲಿನ ಅಂಗಳ ಎಲ್ಲವನ್ನೂ ನಾವು ನೋಡ್ತೇವೆ. ಇನ್ನೊಂದು ವಿಚಾರ, ಸ್ಮೋಕ್ ಮಾಡುವವರಿಗೆ ಸ್ಮೋಕರ್ಸ್ ಪ್ಯಾಲೆಟ್ ಅಂತ ಇರ್ತದೆ. ದಿನಕ್ಕೆ 10-15 ಸಿಗರೇಟ್ ಎಳೆಯುವವರು ಬಾಯಿ ನೋಡಿದಾಗ ಮೇಲ್ಭಾಗದಲ್ಲಿ ತುಂಬ ಗುಳ್ಳೆಗಳ ಥರ ಕಾಣುತ್ತೆ. ಇದೆಲ್ಲ ಬಹಳ ಡೇಂಜರಸ್. ನಾವು ಅದನ್ನು ನೋಡಿ ರೋಗಿಗಳಿಗೆ ಹೇಳ್ತೇವೆ, ನೋಡಿ ಈ ರೀತಿ ನಿಮ್ಮ ಮ್ಯೂಕೋಸದ ಮೇಲೆ ಅತ್ಯಾಚಾರ ಆಗಿದೆ, ನಾಳೆ ಇದು ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಅಂತೇಳಿ. ಇದು ನಮ್ಮ ಸಾಮಾಜಿಕ ಹೊಣೆಗಾರಿಕೆ. ಇವತ್ತು ನಾವು ಏನು ದಂತವೈದ್ಯರು ಅಂತ ನಾವು ಹೆಮ್ಮೆಯಿಂದ ಏನು ಹೇಳ್ಕೊಳ್ಳೋದಿದ್ರೆ ಇದನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ಮಾಡಿ ರೋಗಿಗಳಿಗೆ ಮುಂದೆ ಬರುವ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟುವಲ್ಲಿ ನಮ್ಮ ರೋಲ್ ತುಂಬ ದೊಡ್ಡದಿದೆ.
ಈ ಕಾರಣದಿಂದ ಈ ಬೇರೆ ಬೇರೆ ಹಲವು ರೋಗಗಳನ್ನು ಬರೀ ದಂತಕ್ಷಯ, ಹಲ್ಲು ಕ್ಲೀನ್ ಮಾಡೋದು, ಹಲ್ಲಿನ ಹುಳುಕಾಗುವುದು, ಅದನ್ನು ಹಲ್ಲು ತೆಗೆಯುವುದು, ಅದು ಮಾತ್ರ ಅಲ್ಲದೆ ನೂರಾರು ರೋಗಗಳನ್ನು ನಾವು ಗುರುತಿಸಿ ತಡೆಗಟ್ಟುವಲ್ಲಿ ಮುಖ್ಯ ಭೂಮಿಕೆಯನ್ನು ವಹಿಸ್ತಾ ಇದ್ದೇವೆ. ಇದನ್ನು ನಮ್ಮ ಕೇಳುಗರು ಮತ್ತು ರೋಗಿಗಳು ಅರ್ಥ ಮಾಡಿಕೊಂಡ್ರೆ ನಮ್ಮ ಈ ಆಚರಣೆಯ ಉದ್ದೇಶ ಸಾರ್ಥಕವಾಗ್ಬೋದು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪಶುಕಲ್ಯಾಣ ವಿಶೇಷ ಮಾತುಕತೆ ರಾಷ್ಟ್ರೀಯ ದಂತ ವೈದ್ಯರ ದಿನಾಚರಣೆ. ಈ ದಿನಾಚರಣೆ ಅಂದರೆ ಏನು, ಇದರ ಮಹತ್ವ ಏನು, ದಂತ ವೈದ್ಯರ ಹೊಣೆಗಾರಿಕೆ ಏನು ಎನ್ನುವುದರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರರವರು ವಿವರಿಸಿದ್ದಾರೆ. ಈಗ ಡಾಕ್ಟರ್, ನೀವು ಹೇಳಿದಿರಿ ದಂತ ವೈದ್ಯರಾಗಿ ಬಹಳ ದೊಡ್ಡ ಹೊಣೆಗಾರಿಕೆ ಇದೆ. ಆ ರೋಗದ ಲಕ್ಷಣಗಳನ್ನು ದಂತ ವೈದ್ಯರಾಗಿ ಬಾಯಿಯಲ್ಲಿ ಮೊದಲೇ ಕಂಡುಹಿಡಿಯುವಂಥ ಎಲ್ಲ ಅವಕಾಶಗಳು ದಂತ ವೈದ್ಯರಿಗೆ ಇವೆ ಅಂತ ಹೇಳಿಕೊಳ್ಳುವ ಮೂಲಕವಾಗಿ, ಹಾಗಿದ್ದರೆ ಈ ದಂತ ಆರೋಗ್ಯ ಅಥವಾ ದೇಹದ ಆರೋಗ್ಯಗಳನ್ನು ನಾವು ಹೇಗೆ ತಡೆಯಬಹುದು? ನೋಡಿ, ದಂತದ ಸಂಬಂಧಿ ರೋಗಗಳನ್ನು ಬಹಳ ಸುಲಭವಾಗಿ, ದಂತ ಸಂಬಂಧಿ ರೋಗಗಳು ಏನು ಮಾರಣಾಂತಿಕ ಯಾವುದು ಆಗುವ ಸಾಧ್ಯತೆಗಳು ತುಂಬ ಕಡಿಮೆ. ಫಾರ್ ಸಿಂಪಲ್ ಎಕ್ಸಾಂಪಲ್, ದಂತಕ್ಷಯ, ಹಲ್ಲು ಹುಳುಕಾಗೋದನ್ನು ನಾವು ರೆಗ್ಯುಲರಾಗಿ ನಮ್ಮ ಓರಲ್ ಹ್ಯಾಬಿಟ್ ಏನಿದೆ, ಓರಲ್ ಹೈಜೀನ್ ಪ್ರಾಕ್ಟೀಸ್ ಏನಿದೆ, ಹಲ್ಲು ಶುಚಿಗೊಳಿಸುವಂಥ ಕೆಲವೊಂದು ಪ್ರಕ್ರಿಯೆಗಳು, ದಿನನಿತ್ಯವಾದಂತಹ ನಾವು ಶೌಚಕ್ರಿಯೆ ಮಾಡುವ ಹಾಗೆ ಬೆಳಗ್ಗೆ ಎದ್ದು ಹಲ್ಲುಜ್ಜುವಂಥದ್ದು, ಬೆಳಗ್ಗೆ ಮತ್ತು ರಾತ್ರಿ ದಿನಕ್ಕೆ 2 ಬಾರಿ ಹಲ್ಲುಜ್ಜುವಂಥದ್ದು, ಡೆಂಟಲ್ ಫ್ಲಾಸಿಂಗ್ ಅಂತೇಳಿ. ಹೆಚ್ಚಿನವರು ಈ ದಂತ ಬಳ್ಳಿ ಅಂತ ನಾವೇನು ಹೇಳ್ತೇವೆ, ಹಲ್ಲಿನ 2 ಹಲ್ಲುಗಳ ನಡುವೆ ಸಿಕ್ಕಿ ಹಾಕಿಕೊಂಡ ಆಹಾರ ಪದಾರ್ಥಗಳನ್ನು ಈ ಡೆಂಟಲ್ ಫ್ಲಾಸಿಂಗ್ ಮಾಡಿ ದಿನಕ್ಕೊಮ್ಮೆ ಆದರೂ ತೆಗೆದುವಂಥದ್ದು. ಮತ್ತು ಮೌತ್ ವಾಶ್ಗಳನ್ನು ಯೂಸ್ ಮಾಡುವಂಥದ್ದು. ಮೌತ್ ವಾಶ್ಗಳನ್ನು, ಆ್ಯಂಟಿಸೆಪ್ಟಿಕ್ ಮೌತ್ ವಾಶ್ಗಳು ಭಾಳಷ್ಟು ಲಭ್ಯವಿದೆ. ದಿನ ರಾತ್ರಿ ಮಲಗುವಾಗ ಈ ಮೌತ್ ವಾಶ್ಗಳನ್ನು ಬಳಸುವಂಥದ್ದು. ಸೊ ಬರೀ ಏನಾಗಿದೆ ಅಂದರೆ ಹಲ್ಲು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರೆ ಹಲ್ಲುಜ್ಜೋದು ಅಂತೇಳಿ, ದಿನಕ್ಕೊಮ್ಮೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ಕಾಟಾಚಾರಕ್ಕೆ ಹಲ್ಲುಜ್ಜೋದು, ಅದು ಆಗಬಾರ್ದು. ಬೆಳಗ್ಗೆ ಮತ್ತು ರಾತ್ರಿ 2 ಹೊತ್ತು ಕನಿಷ್ಠ 3 ನಿಮಿಷಗಳ ಕಾಲ ಸರಿಯಾದ ಕ್ರಮದಿಂದ, ಸರಿಯಾದ ಟೂತ್ಪೇಸ್ಟ್ನ ಜೊತೆ, ಸರಿಯಾದ ಟೂತ್ ಬ್ರಷ್ನಿಂದ ಹಲ್ಲುಜ್ಜಬೇಕು. ಅದರ ಜೊತೆಗೆ ಡೆಂಟಲ್ ಫ್ಲಾಸಿಂಗ್ ಮಾಡಬೇಕು, ಮೌತ್ ವಾಶ್ ಮಾಡಬೇಕು. ಮತ್ತು ಪ್ರತಿ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಹೋಗುವಂಥದ್ದು. ಇದು ಏನಾಗಿದೆ ಅಂದರೆ, ದಂತವೈದ್ಯರು ನೆನಪಾಗೋದು ಯಾವಾಗ, ಬಾಯಿನಲ್ಲಿ ಹಲ್ಲಿದೆ ಅಂತ ಗೊತ್ತಾಗೋದು ನೋವು ಬಂದಾಗ ಮಾತ್ರ. ಅದು ಜೋರು ನೋವಾಗಿ ನಿದ್ದೆ ಬರೋದಿಲ್ಲ ಅಂತಾದಾಗ ಎಲ್ಲಿ ಬೋರ್ಡ್ ಹುಡ್ಕೊಂಡು ಹೋಗೋದು, ಎಲ್ಲಿ ಡಾಕ್ಟರ್ ಇದ್ದಾರೆ ಅಂತೇಳಿ. ಹಾಗೆ ಆಗಬಾರ್ದು. ಹೆಚ್ಚಿನ ಎಲ್ಲ ದಂತ ಸಂಬಂಧಿ ರೋಗಗಳನ್ನು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ನಿಂದ ನೋಡಿದರೆ, ನೀವು ಪ್ರತಿ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಹೋಗಿ. ನಾವು ಎಲ್ಲ ದಂತವೈದ್ಯರು ಹೇಳ್ತೇವೆ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಹೋಗಿ ಎಕ್ಸಾಮಿನ್ ಮಾಡಿಸ್ಕೊಳ್ಳಿ ಅಂತೇಳಿ. ಹಲ್ಲನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಅದು ಹುಳುಕಾಗಿದೆಯಾ, ಹಲ್ಲಿನ ಸುತ್ತ ಪಾಚಿ ಕಟ್ಟಿದೆಯಾ, ಕ್ಯಾಲಿಕ್ಲೆಸ್ ಇದೆಯಾ, ಹಲ್ಲಿಗೆ ಕ್ಲೀನ್ ಮಾಡಬೇಕಾದ ಅವಶ್ಯಕತೆ ಇದೆಯಾ, ಅಥವಾ ಬೇರೆ ಏನಾದರೂ ಈಗ ಹ್ಯಾಬಿಟ್ಗಳಿಂದ, ಸ್ಮೋಕಿಂಗಿಂದ ಅಥವಾ ಪಾನ್ಪರ ಗುಟ್ಕಾ ತಿನ್ನೋದ್ರಿಂದ ಬಾಯಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತೇಳಿ. ನೀವು ಹಲ್ಲು ನೋವು ಬಂದರೆ ಮಾತ್ರ ಹಲ್ಲಿನ ಡಾಕ್ಟರ್ ಹತ್ರ ಹೋಗಬೇಕಂತ ಏನಿಲ್ಲ. ನಮ್ಮಲ್ಲಿ ಬರುವಂಥ 100ಕ್ಕೆ 90% ರೋಗಿಗಳು, ಬಹಳ ನೋವಿನ ವಿಚಾರ, 100ಕ್ಕೆ 90% ರೋಗಿಗಳು ನಮ್ಮಲ್ಲಿ ಬರೋದು ಯಾವಾಗ, ಸ್ವಲ್ಪ ನೋವಿದೆ ಡಾಕ್ಟ್ರೇ ನೋಡಿ ಅಂತೇಳಿ. ರೆಗ್ಯುಲರಾಗಿ ಚೆಕಪ್ಪಿಗೆ ಬನ್ನಿ, 6 ತಿಂಗಳಿಗೊಮ್ಮೆ ಬಂದು ಡಾಕ್ಟ್ರೇ ರುಟೀನ್ ಚೆಕಪ್ಪಿಗೆ ಬಂದದ್ದು ಚೆಕ್ ಮಾಡಿ ಅಂತ ಹೇಳುವಂಥ ರೋಗಿಗಳು ನಾನು ಇಷ್ಟವರೆಗೆ ಕಂಡಿಲ್ಲ. 10% ಮಾತ್ರ. ಬಹುಶಃ ಅದು ಇತಿಹಾಸದಲ್ಲಿ ಅಪರೂಪಕ್ಕೆ ಒಂದು ದಾಖಲಾಗಿರ್ಬೋದು. ಹೌದು, ಒಂದು 10%. ಈಗ 100 ಪೇಷಂಟ್ ಬಂದರೆ ಅದರಲ್ಲಿ 8-10 ಪೇಷಂಟ್ಗಳು ರುಟೀನ್ ಚೆಕಪ್ಪಿಗೆ ಅಂತ ಬಂದಿರ್ತದೆ. ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದರೆ, ಜನರಲ್ಲಿ ದಂತವೈದ್ಯರು ಅಂದರೆ ಹಲ್ಲು ನೋವಿದ್ದಾಗ ಮಾತ್ರ ಅಗತ್ಯ ಇರುವಂಥ ವೈದ್ಯರು ಅಂತೇಳಿ. ಅದು ಅಲ್ಲ. ದಂತವೈದ್ಯರಿಗೂ ಬೇರೆಯೇ ಆದ ಹೊಣೆಗಾರಿಕೆ ಇದೆ. ನೀವು ರೆಗ್ಯುಲರಾಗಿ ನಮ್ಮ ಹತ್ರ ಬಂದರೆ ನಾವು ಅದನ್ನು ನೋಡ್ತೀವಿ. ಬರೀ ನೋವಲ್ಲ, ನೋವಿನ ಹೊರತಾಗಿಯೂ ಸಹ ಏನೇನಿದೆ ಎಲ್ಲವನ್ನ ನಾವು ಐಡೆಂಟಿಫೈ ಮಾಡಿ, ಈ ರೀತಿ ತೊಂದರೆಗಳು ನಿಮಗಿದೆ, ಅದಕ್ಕೆ ಚಿಕಿತ್ಸೆ ಮಾಡಿ, ಇಲ್ಲದಿದ್ದರೆ ಮುಂದೆ ತೊಂದರೆ ಆಗ್ತದೆ. ಇದೆಲ್ಲ ನಾವು ರೋಗಿಗಳಿಗೆ ತಿಳಿ ಹೇಳುವಂಥದ್ದು. ರೆಗ್ಯುಲರ್ ವಿಸಿಟ್ ಒನ್ಸ್ ಇನ್ 6 ಮಂತ್ ಈಸ್ ಅಪಾರ್ಟ್ ಫ್ರಮ್ ನಿಮ್ಮ ರುಟೀನಾಗಿ ನೀವು ಏನು ದಂತ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಏನೇನು ಮನೆಯಲ್ಲಿ ಮಾಡುತ್ತೀರಾ, ಅದರ ಜೊತೆಗೆ 6 ತಿಂಗಳಿಗೊಮ್ಮೆ ನಮ್ಮ ವೈದ್ಯರ ಬಳಿ ಚೆಕ್ ಮಾಡಿಸಿದರೆ ಬಹಳಷ್ಟು ದಂತ ಸಂಬಂಧಿ ರೋಗಗಳನ್ನು ಚಿಕಿತ್ಸೆಯಲ್ಲಿ ಮುಖಾಂತರ ಸರಿಪಡಿಸ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ದಂತಕ್ಷಯ ಅಂತ ಹೇಳ್ತೇವೆ, ಎಲ್ಲರಿಗೂ ಗೊತ್ತಿರೋದು, ಹಲ್ಲು ಹುಳುಕಾಗುವಂಥದ್ದು. ಆರಂಭಿಕ ಹಂತದಲ್ಲಿ ರೋಗಿಗಳಿಗೆ ಗೊತ್ತೇ ಆಗಲ್ಲ, ಅದು ಹಲ್ಲಿನ ಮೇಲ್ಪದರವಾದಂಥ ಎನಾಮಲಲ್ಲಿ ಮಾತ್ರ ಇರುವಂಥದ್ದು. ಆಮೇಲೆ ಅದು ಅದರ ಒಳಗಿನ ಪದರ ಡೆಂಟಿನಿಗೆ ಹೋಗುತ್ತೆ, ಆವಾಗಲೂ ನೋವಿರಲ್ಲ. ಆವಾಗ ಬಿಸಿ ನೀರು, ತಣ್ಣೀರು, ಸ್ವೀಟ್ ತಿಂದಾಗ ಸ್ವಲ್ಪ ಹುಳಿ ಆದಂಗೆ, ಜುಮ್ಜುಮಾದಾಗೆ, ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೇವೆ, ಅತಿ ಸಂವೇದನೆ ಅಂತ ಹೇಳ್ತೇವೆ, ಆ ಲೆವೆಲಲ್ಲಿ ಇರುತ್ತೆ. ಅದರ ನಂತರದ ಹಂತದಲ್ಲಿ ಇದು ಪಲ್ಪಿಗೆ, ಹಲ್ಲಿನ ದಂತಮಜ್ಜೆ ಅಂತ ಹೇಳ್ತೇವೆ, ಹಲ್ಲಿನ ಒಳಭಾಗದಲ್ಲಿ ಎಲ್ಲಿ ನರಗಳಿರ್ತದೆ, ಎಲ್ಲಿ ರಕ್ತನಾಳಗಳಿರ್ತದೆ, ಆ ಭಾಗಕ್ಕೆ ತಾಗಿದಾಗ ರಾತ್ರಿ ನಿದ್ದೆ ಬಾರದಷ್ಟು ನೋವು ಬರ್ತದೆ. ಅಲ್ಲಿ ಸಹ ಕೆಲವೊಮ್ಮೆ ನೀರುಳ್ಳಿ, ಬೆಳ್ಳುಳ್ಳಿ, ಅಯೋಡೆಕ್ಸ್, ಜಂಡು ಬಾಮ್ ಎಲ್ಲ ಹಚ್ಚಿ ಶಮನ ಮಾಡುವಂಥ ರೋಗಿಗಳು ಈಗಿನ ಕಾಲದಲ್ಲೂ ಇದ್ದಾರೆ. ಅದನ್ನು ಮಾಡ್ಕೋತಾರೆ. ಅದು ಅಲ್ಲಿಯೂ ಶಮನ ಆಯಿತು, ಎಂದೋ ನೋವು ಪೇನ್ ಕಿಲ್ಲರ್ ತಗೊಳ್ಳುವಂಥದ್ದು, ನೋವು ಕಡಿಮೆ ಆಯಿತು. ಅದರ ನಂತರದ ಹಂತಗಳಲ್ಲಿ ಹಲ್ಲಿನ ಒಳಭಾಗದಲ್ಲಿರುವಂಥ ದಂತಮಜ್ಜೆ ಅಂತ ಹೇಳ್ತೇವಲ್ಲ, ಅದು ಕರಗಿ
ಕೀವಾದಾಗ ಹಲ್ಲಿನ ಒಳಭಾಗದಲ್ಲಿ ಅಡಿಭಾಗದಲ್ಲಿ ಕೀವು ತುಂಬಿಕೊಳ್ತದೆ. ಕೀವು ತುಂಬಿಕೊಂಡು ಇಲ್ಲಿ ಬಾಪಿಕೊಳ್ತದೆ, ದಪ್ಪಗಾಗ್ತದೆ. ಆ ಹಂತದಲ್ಲಿ ಅವರಿಗೇನು ಮಾಡೋಕ್ಕಾಗಲ್ಲ, ಅಲ್ಲಾಡ್ಲಿಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ. ಆ ಹಂತದಲ್ಲಿ ನಮ್ಮಲ್ಲಿ ಬರುವಂಥದ್ದು. ಹೆಚ್ಚಿನ ರೋಗಿಗಳು ಆ ಹಂತದಲ್ಲಿ ಬರ್ತಾರೆ. ಆ ಹಂತದಲ್ಲಿ ನಾವು ಆ ಕೀವನ್ನು ತೆಗಿಬೇಕಾದ್ದು, ಹಲ್ಲನ್ನು ತೆಗಿಬೇಕು ಅಥವಾ ರೂಟ್ ಕೆನಾಲ್ ಮಾಡುವಂಥದ್ದು. ಈ ರೀತಿಯವರೆಗೆ ಆಗುವವರೆಗೆ ದಯವಿಟ್ಟು ನೀವು ಕಾಯಬೇಡಿ. ಆರಂಭಿಕ ಹಂತದಲ್ಲಿ ನಾವು ಗುರುತಿಸಿದರೆ ಏನು ಇಷ್ಟೆಲ್ಲ ನೀವು ನೋವು ಇದನ್ನು ಅನುಭವಿಸಿದ್ದೀರಾ, ಅದೆಲ್ಲ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಬಂದರೆ ನಾವು ರುಟೀನ್ ಡೆಂಟಲ್ ಚೆಕಪ್ ಮಾಡಿದಾಗ ಏನೇನು ತೊಂದರೆಗಳಿದೆ ಅದನ್ನು ಲಿಸ್ಟ್ ಮಾಡಿ ನಾವು ಸರಿಪಡಿಸಿದರೆ ಖಂಡಿತವಾಗಿ ಒಂದು ಸುಂದರವಾದ ದಂತಪಂಥಿಗಳನ್ನು ಅಗಿಲಿಕ್ಕೆ, ಜಗಲಿಕ್ಕೆ, ನಗಲಿಕ್ಕೆ, ಮಾತಾಡಲಿಕ್ಕೆ, ಕಮ್ಯುನಿಕೇಟ್ ಮಾಡಲಿಕ್ಕೆ ನಿಮಗಿರ್ತದೆ. ನೀವು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಿಸ್ಬೋದು. ಅದನ್ನು ನಾವು ಮಾಡಬೇಕು. ಈ ನಮ್ಮ ರಾಷ್ಟ್ರೀಯ ದಂತವೈದ್ಯರ ದಿನಾಚರಣೆ ಉದ್ದೇಶ ಅಷ್ಟೇ. ಎಲ್ಲ ರೋಗಿಗಳಿಗೂ ನಾನು ಹೇಳೋದಿಷ್ಟೇ, ನೋವು ಬರುವವರೆಗೆ ಕಾಯಬೇಡಿ. ದಯವಿಟ್ಟು ದಂತವೈದ್ಯರ ಬಳಿ ಹೋಗಿ, ನೀವು ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೂ ಅಷ್ಟೇ ಅದೇ ರೀತಿಯ ಹ್ಯಾಬಿಟ್ಗಳನ್ನು ಕಲಿಸಬೇಕಾದ್ರು. ಅದು ಬಿಟ್ಟು ನೀವು ನೋವು ಜಾಸ್ತಿಯಾಗಿ ನಿದ್ದೆ ಬರಲಿದ್ದಾಗ ನಮ್ಮ ಬಳಿ ಬಂದರೆ ನಾವು ಏನಿದ್ರು ಸಹ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ನಮಗೆ ಮಾಡೋಕ್ಕಾಗಲ್ಲ, ಏನಿದ್ರು ಸಹ ಕ್ಯೂರೇಟಿವ್ ಟ್ರೀಟ್ಮೆಂಟ್. ಆ ಹಂತದಲ್ಲಿ ಬಂದಾಗ ನಮಗೆ ಚಿಕಿತ್ಸೆ ಮಾಡಲಿಕ್ಕೆ ಮಾತ್ರ ಆಗ್ತದೆ. ರೋಗ ಬಾರದಂತೆ ತಡೆಗಟ್ಟಲಿಕ್ಕೆ ಯಾವಾಗ ಆರಂಭಿಕ ಹಂತದಲ್ಲಿ ಮಾತ್ರ ಮಾಡಲಿಕ್ಕಾಗತ್ತೆ. ಇದನ್ನು ರೋಗಿಗಳು ಗಮನ ಹರಿಸಬೇಕು. ಯಾವುದೇ ನೋವಿಲ್ಲದಿದ್ದರೂ, ಯಾವುದೇ ತೊಂದರೆ ಇಲ್ಲದಿದ್ದರೂ 6 ತಿಂಗಳಿಗೊಮ್ಮೆ ದಂತವೈದ್ಯರ ಭೇಟಿ ಅತಿ ಅವಶ್ಯಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ದಂತವೈದ್ಯರು ಅಂತ ನೆನಪಾಗೋದು ಹಲ್ಲು ನೋವಾದಾಗ ಎನ್ನುವ ಮಾತು, ಅದು ಸಾಮಾನ್ಯ ಮಾತು. ಅಲ್ಲಿಯವರೆಗೆ ಕಾಯದೆ ನಮ್ಮ ದಂತದ ಆರೋಗ್ಯಗಳು ಸುರಕ್ಷಿತವಾಗಿದೆಯೋ ಇಲ್ವೋ ಎನ್ನುವುದನ್ನು 6 ತಿಂಗಳಿಗೊಮ್ಮೆ ಅದನ್ನು ಚೆಕಪ್ ಮಾಡಿಸುವಂತಹ ಅಭ್ಯಾಸ ಬೆಳೆಸಿಕೊಂಡ್ರೆ ನಮಗೆ ಒಳ್ಳೆಯದು. ಆರಂಭಿಕ ಹಂತದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಆ ಒಂದು ಚಿಕಿತ್ಸೆ ಮತ್ತೆ ನಮ್ಮ ಕೈ ಮೀರಿ ಹೋಗುವಂತಹ ಪರಿಸ್ಥಿತಿಯ ಮಟ್ಟಕ್ಕೆ ಬೆಳೀತದೆ. ಅಲ್ಲಿಯವರೆಗೆ ನಾವು ಕಾಯುವುದು ಬೇಡ ಎನ್ನುವಂತಹ ಮಾತನ್ನು ಡಾಕ್ಟರ್ ಮುರಳೀಮೋಹನ್ ಚೂಂತಾರ್ ಅವರು ಹೇಳ್ತಾ ಇದ್ದಾರೆ. ಈಗ ಡಾಕ್ಟರ್, ಕೊನೆಯದಾಗಿ ಈ ರಾಷ್ಟ್ರೀಯ ದಂತವೈದ್ಯರ ದಿನದಲ್ಲಿ ನೀವು ನಮ್ಮ ವೀಕ್ಷಕರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಅದು ಸಂದೇಶದ ಮೊದಲೊಂದು ಮಾತು, ಈ ದಂತವೈದ್ಯಕೀಯ ಚಿಕಿತ್ಸೆ ಅನ್ನೋದು ಹಿಂದಿನ ಕಾಲದಲ್ಲೆಲ್ಲ, ಈಗ ತಾನೇ ಹೇಳಿದ್ವಿ ನಾವು, ಹಲ್ಲು ಕ್ಲೀನ್ ಮಾಡುವಂಥದ್ದು, ಹಲ್ಲು ತುಂಬಿಸುವಂಥದ್ದು, ಹಲ್ಲು ತೆಗೆಯುವಂಥದ್ದು, ಈ ರೀತಿ ಅಂದರೆ ಚಿಕಿತ್ಸೆಯಾಗಿ ಮಾತ್ರ. ಈಗ ದಂತ ಚಿಕಿತ್ಸೆ ಅನ್ನೋದು ರೋಗವನ್ನು ಗುಣಪಡಿಸಲಿಕ್ಕೆ ಇರುವಂಥ ಬರೀ ಚಿಕಿತ್ಸೆ ಅಲ್ಲ. ಈಗ ನಮ್ಮದು ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಅಂತ ಇದೆ. ವ್ಯಕ್ತಿಯ ಅಂದವನ್ನು ಹೆಚ್ಚಿಸಲಿಕ್ಕೆ, ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ಮಾಡುವಂಥ ಒಂದು ಚಿಕಿತ್ಸೆ ಸಹ ಇದೆ ನಮ್ಮ ದಂತವೈದ್ಯಕೀಯ. ಸೌಂದರ್ಯವರ್ಧಕವಾಗಿಯೂ ಇದು ಬಳಕೆ ಆಗುತ್ತಾ ಇದೆ ಈಗ. ಖಂಡಿತವಾಗಿ ಇದೆ. ದಂತವೈದ್ಯರು ಅಂದರೆ ನೋವು ಬಂದಾಗ ಹಲ್ಲು ಕೀಳಲಿಕ್ಕಿರೋದಲ್ಲ, ನಿಮ್ಮ ಮುಖದ ಅಂದವನ್ನು ಹೆಚ್ಚಿಸಲಿಕ್ಕೆ. ದೈಹಿಕ ಸೌಂದರ್ಯ ಅನ್ನೋದು, ಬಾಹ್ಯ ಸೌಂದರ್ಯ ಅನ್ನೋದು ಒಂದು ವ್ಯಕ್ತಿಯ ಇಂಡಿವಿಜುವಲ್ ಪರ್ಸೆಪ್ಷನ್. ಒಬ್ಬ ವ್ಯಕ್ತಿ ನಮಗೆ ಇಷ್ಟ ಆಗಿದ್ದರೆ ಅವನು ಹೇಗಿದ್ದರೂ ನಮಗೆ ಚೆಂದನೇ ಕಾಣ್ತಾರೆ. ಆದರೆ ಒಂದು ಬಾಹ್ಯ ಸೌಂದರ್ಯ ಅನ್ನೋದು ಎಲ್ಲರಿಗೂ ಇಷ್ಟಪಡುವಂಥದ್ದೇ. ನಾವು ಚೆನ್ನಾಗಿ ಕಾಣಬೇಕು ಅಂತೇಳಿ, ಇದು ಹ್ಯೂಮನ್ ಮೆಂಟ್ಯಾಲಿಟಿ. ಹಾಗಿರುವಾಗ ಒಂದು ವ್ಯಕ್ತಿಯ ಚೆಂದ ಕಾಣಬೇಕಂತೇಳಿ ಆದರೆ ಅವನ ಮುಖದಲ್ಲಿರುವಂಥ ಹಲ್ಲುಗಳು ನೇರವಾಗಿ ಚೆಂದವಾಗಿ ಇದ್ದರೆ, ಒಳ್ಳೆ ಬಿಳಿಯಾದ ಹಲ್ಲುಗಳಿದ್ದರೆ ಒಂದು ವ್ಯಕ್ತಿಯ ಅಂದ ಹೆಚ್ಚುತ್ತದೆ. ನಗುವಾಗ ಒಸಡು ಕಾಣಬಾರ್ದು, ಕಪ್ಪಗಿರುವ ಒಸಡು ಕಾಣುವಂಥದ್ದು, ಹಲ್ಲು ಮುಂದೆ ಇರುವಂಥದ್ದು, ಇದೆಲ್ಲ ಮತ್ತು ಹಲ್ಲಿನಲ್ಲಿ ಕ್ಷಯ ಇರುವಂಥದ್ದು, ಹಲ್ಲು ಕಟ್ಟಾಗಿರುವಂಥದ್ದು, ಇಂಥ ಎಲ್ಲ ಸಂದರ್ಭಗಳಲ್ಲಿ ನಾವೇನು ಮಾಡ್ತೇವೆ, ಒಂದು ಹಲ್ಲು ತುಂಡಾಗಿದ್ದರೆ ಅದು ಮೊದಲಿನಂತೆ ಮಾಡೋಕ್ಕಾಗತ್ತೆ. ಹಲ್ಲು ಮುಂದೆ ಇದ್ದರೆ ನಾವು ಅದಕ್ಕೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡಿ ಹಲ್ಲನ್ನು ಒಳಗೆ ಹಾಕಲಿಕ್ಕಾಗತ್ತೆ. ಹಲ್ಲು ಓರೆ ಇದ್ದರೆ ಅದನ್ನು ಸರಿಗೆ ಹಾಕಿ ನಾವು ಒಳಗೆ ಮಾಡಲಿಕ್ಕಾಗತ್ತೆ. ಇದು ಸೌಂದರ್ಯವರ್ಧಕ ಚಿಕಿತ್ಸೆನೂ ಹೌದು, ಒಂದು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ನಾವು ಹೆಚ್ಚಿಸಲಿಕ್ಕೆ ಆಗ್ತದೆ. ದಂತ ಚಿಕಿತ್ಸೆ ಅನ್ನೋದು ಬರೀ ನೋವು ನಿವಾರಕ ಅಲ್ಲ, ಸೌಂದರ್ಯವರ್ಧಕ. ಹಾಗೆ ಮಾಡಿ ವ್ಯಕ್ತಿ ಆತ್ಮವಿಶ್ವಾಸ. ಹಲ್ಲು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಹುಡುಗ ಯಾರ ಹತ್ರನೂ ಮಾತಾಡೋದೇ ಇಲ್ಲ. ತಾಯಿ ತಂದೆ ಬಂದು ಹೇಳ್ತಾರೆ, ನನ್ನ ಮಗ ಯಾರ ಹತ್ರನೂ ಮಾತಾಡೋದೇ ಇಲ್ಲ, ಅವನಿಗೆ ಒಂಥರ ನೋವು, ಹಿಂಜರಿಕೆ. ಯಾಕೆ ಅಂತ ಕೇಳಿದಾಗ ಅವನ ಹಲ್ಲು ಮುಂದೆ ಇತ್ತು, ಎಲ್ಲರೂ ನಗಾಡ್ತಾ ಇದ್ರಂತೆ. ಸೊ ನಾವೇನು ಮಾಡಿದೆವು, ಅವನ ಹಲ್ಲನ್ನು ನೇರ ಚಂದ ಮಾಡಿದಾಗ ನಾವು ಈಸ್ ವೆರಿ ಆ್ಯಕ್ಟಿವ್, ಎಲ್ಲರ ಜೊತೆ ಮಿಂಗಲ್ ಆಗ್ತಾನೆ. ಯಾಕೆ ಆಯಿತು, ಅವನಿಗೆ ಹಲ್ಲು ಸರಿ ಇಲ್ಲ ಅಂತೇಳಿ, ಮುಖದ ಅಂದ ಚೆಂದಾಗಿಲ್ಲ ಅಂತೇಳಿ ಆದಾಗ ಅವನಿಗೆ ಒಂಥರ ಹಿಂಜರಿಕೆ. ಸರಿ ಮಾಡಿದ ನಂತರ ಹಿ ಈಸ್ ಬಿಕಮ್ ನಾರ್ಮಲ್. ಹಾಗೆ ಈ ಕಾರಣದಿಂದ ನಾನು ಹೇಳೋದು, ಮುಖದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೂ ಸಹ ದಂತವೈದ್ಯರು ಭಾಳಷ್ಟು ಶ್ರಮ ವಹಿಸ್ತಾರೆ. ಹಲ್ಲು ತುಂಡಾಯಿತು, ಹಲ್ಲು ಅಪಘಾತದಲ್ಲಿ ಬಿದ್ದು ಹೋಯಿತು, ಇದನ್ನೆಲ್ಲ ನಾವು ಸರಿ ಮಾಡಲಿಕ್ಕೆ ದಂತವೈದ್ಯರು ಅಂದರೆ ಬರೀ ಹಲ್ಲು ಕೀಳುವ ವೈದ್ಯರಲ್ಲ, ಹಲವಾರು ಚಿಕಿತ್ಸೆ ಮಾಡಿ ನಿಮ್ಮ ಪರಿಪೂರ್ಣವಾದಂಥ ನಿಮಗೆ ಆತ್ಮವಿಶ್ವಾಸ ಹೆಚ್ಚಿಸಲಿಕ್ಕೆ ನಿಮ್ಮ ಜೀವನದ ಅವಿಭಾಜ್ಯ ಅಂಗ ದಂತವೈದ್ಯರು ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಸಂದೇಶ, ಈ ದಿನದ ಮಾರ್ಚ್ 6 ದಂತವೈದ್ಯರ ರಾಷ್ಟ್ರೀಯ ದಂತವೈದ್ಯರ ದಿನ. ನಾನು ನಮ್ಮ ವೀಕ್ಷಕರಿಗೆ ಹೇಳೋದಿಷ್ಟೇ, ಪ್ರತಿ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಹೋಗಿ ನಿರಂತರವಾಗಿ ದಂತವೈದ್ಯರ ಕಾಂಟ್ಯಾಕ್ಟ್ನಲ್ಲಿ ಇರಿ. ಅವರು ಏನೇನು ಸಹ ನಿಮಗೆ ಸಲಹೆ ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು.
ಮತ್ತು ಅವರು ಏನು ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಅಥವಾ ನಿಮಗೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಮಾಡಬೇಕು. ಬರೀ ಹಲ್ಲುಜ್ಜುವುದು ಮಾತ್ರ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಲ್ಲ. ಡೆಂಟಲ್ ಫ್ಲಾಸಿಂಗ್ ಇರ್ಬೋದು, ರುಟೀನ್ ಡೆಂಟಲ್ ಸ್ಕೇಲಿಂಗ್ 6 ತಿಂಗಳಿಗೊಮ್ಮೆ ಹಲ್ಲು ಶುಚಿಗೊಳಿಸುವಂಥದ್ದು. ಕೆಲವರಿಗೆ ಇನ್ನೂ ನಂಬಿಕೆ ಕೆಟ್ಟ ಇದಿದೆ, ಹಲ್ಲು ಕ್ಲೀನ್ ಮಾಡಿದರೆ ಹಲ್ಲು ಹಾಳಾಗ್ತದೆ, ಹಲ್ಲು ಡ್ಯಾಮೇಜ್ ಆಗ್ತದೆ. ಇದೆಲ್ಲ ಓಬಿರಾಯನ್ ಕಾಲದ ನಂಬಿಕೆಗಳು. ಹಿಂದಿನ ಕಾಲದಲ್ಲಿ ಹಲ್ಲು ಕ್ಲೀನ್ ಮಾಡೋಕ್ಕೆ ಕೈನಲ್ಲಿ ಮಾಡ್ತಾಯಿದ್ರು, ಹಲ್ಲಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಇವಾಗೆಲ್ಲ ಹೊಸ ಹೊಸ ಆವಿಷ್ಕಾರ ನಡೆದಿದೆ, ಹೊಸ ಹೊಸ ಯಂತ್ರಗಳಿದೆ. ಸೊ ರುಟೀನ್ ಡೆಂಟಲ್ ಚೆಕಪ್ನ ಜೊತೆಗೆ ಹಲ್ಲು ಶುಚಿಗೊಳಿಸುವಂಥದ್ದು, ನಿರಂತರವಾಗಿ ದಂತವೈದ್ಯರ ಸಂಪರ್ಕದಲ್ಲಿದ್ದರೆ ನಿಮಗೆ ಖಂಡಿತವಾಗಿ 100 ವರ್ಷಗಳ ಕಾಲ ಹಲ್ಲನ್ನು ಚಂದವಾಗಿ ಇಟ್ಕೊಳ್ಬೋದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಬೋದು, ಚೆನ್ನಾಗಿ ಅಗಿಬೋದು, ಜಗಿಬೋದು. ಒಂದು ಸುಂದರವಾದ ಆರೋಗ್ಯವಂತ ಹಲ್ಲುಗಳಿದ್ದರೆ ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ದಂತವೈದ್ಯರ ದಿನ ನಾನು ಕೇಳುಗರಿಗೆ ಹೇಳ್ತೇನೆ, ನಿಮ್ಮ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯವಂತರಾಗಿ ಒಂದು ಸುದೃಢವಾದಂಥ ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕ ಬಾಂಧವರೇ, ರಾಷ್ಟ್ರೀಯ ದಂತವೈದ್ಯರ ದಿನಾಚರಣೆ. ದಂತವೈದ್ಯರು ಅಂತ ಹೇಳಿದರೆ ಕೇವಲ ಹಲ್ಲು ನೋವಾದಾಗ ನೆನಪಾಗುವುದಲ್ಲ, ನಮಗೆ ನಿರಂತರವಾಗಿ ಹಲ್ಲಿನ ಬಗ್ಗೆ ಕಾಳಜಿ ಬೇಕು. ಹಲ್ಲಿನ ಸೌಂದರ್ಯದಿಂದ ನಮ್ಮ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಿಕೊಳ್ಬೋದು. ಇದರಿಂದ ಸಂವಹನ ಕಲೆ ಹೆಚ್ಚಾಗುತ್ತದೆ. ಈ ರೀತಿಯ ಹಲವು ಪ್ರಯೋಜನಗಳು ಇದೀಗ ದಂತವೈದ್ಯರಿಂದ ಆಗ್ತಾ ಇದೆ. ಹಿಂದಿನ ಕಾಲದ ಹಾಗೆ ದಂತವೈದ್ಯರು ಅಂದರೆ ಬರೀ ಹಲ್ಲು ಕೀಳುವುದಷ್ಟೇ ಸೀಮಿತ ಅಲ್ಲ, ಹಲ್ಲಿನ ಎಲ್ಲ ಬಗೆಯ ಆ ಒಂದು ಸಂರಕ್ಷಣೆ ದಂತವೈದ್ಯರಿಗೆ ಸೇರಿದ್ದಾಗಿದೆ. ಅದರ ಜೊತೆಗೆ ನಮ್ಮ ದೇಹದ ಇನ್ನಿತರ ರೋಗ ಸಂಬಂಧಿ ಕಾಯಿಲೆಗಳನ್ನು ಕೂಡ ದಂತವೈದ್ಯರು ಮೊದಲೇ ಗುರುತಿಸಿ ಅದಕ್ಕೆ ಬೇಕಿದ್ದಂತಹ ಸಲಹೆಗಳನ್ನು ಕೊಡ್ಬೋದು. ಈ ರೀತಿಯ ಹಲವು ಪ್ರಯೋಜನಗಳಿಗಾಗಿ ದಂತವೈದ್ಯರನ್ನು ನಿರಂತರ ಸಂಪರ್ಕದಲ್ಲಿರುವಂತಹ ಒಂದು ಕೆಲಸ ನಮ್ಮಿಂದ ಆಗಲಿ. ಅದು ಕೇವಲ ಹಲ್ಲು ನೋವಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಎನ್ನುವ ನೆನಪಿನೊಂದಿಗೆ ಆ ಹಲ್ಲು ಸಂರಕ್ಷಣೆ ನಮ್ಮ ದೇಹದ ಸಂರಕ್ಷಣೆ ಎನ್ನುವಂತಹ ಮಾತಿನೊಂದಿಗೆ ಈ ರಾಷ್ಟ್ರೀಯ ದಂತವೈದ್ಯರ ದಿನಾಚರಣೆಯಲ್ಲಿ ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದಕ್ಕಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ನಮಸ್ಕಾರಗಳು ಡಾಕ್ಟ್ರೇ. ಧನ್ಯವಾದ.